ಹೊಸ ವರ್ಷಕ್ಕಿಂತ ಮುಂಚೆ ಇಂಗ್ಲೀಷ್ ಕಲಿಯೋಣ ಬನ್ನಿ. ಇವತ್ತು ಡೇ 38. ನಾವು ಡೇ 37ವರೆಗೂ ಸಹ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀವಿ. ನೋಡಿಲ್ವಾ? ಹಾಗಿದ್ರೆ ತಪ್ಪದೆ ಅದನ್ನು ನೋಡಬೇಡಿ. ಬೈ ದ ವೇ, ಇವತ್ತಿನ ಟಾಪಿಕ್ ವುಡ್ ಹ್ಯಾವ್ ಮತ್ತು ಕುಡ್ ಹ್ಯಾವ್. ಇದೆರಡೂ ಸಹ ಒಂದು ಇವೆಂಟ್ನ ಪಾಸಿಬಿಲಿಟಿನ ಮಾತಾಡಬೇಕಾದ್ರೆ ನಾವು ಯೂಸ್ ಮಾಡ್ತೀವಿ. ಮೊದಲನೇದಾಗಿ ಕುಡ್ ಹ್ಯಾವ್. ಸೊ ಈಗ ಯಾವುದೋ ಒಂದು ಈವೆಂಟ್ನ ಪಾಸಿಬಿಲಿಟಿ ನಡೆಯೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳಬೇಕಾದ್ರೆ ನಾವು ಕುಡ್ ಹ್ಯಾವ್ ಯೂಸ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್, ಐ ಕುಡ್ ಹ್ಯಾವ್ ಅಟೆಂಡೆಡ್ ದ ಸೆಮಿನಾರ್ ಬಟ್ ಐ ಚೂಸ್ ಟು ಸ್ಟೇ ಎಟ್ ಹೋಮ್. ಅಂದರೆ ನಾನು ಮಾಡ್ಬೋದಿತ್ತು, ಬಟ್ ಆದರೆ ನಾನಾಗಿನೇ ಮಾಡಲಿಲ್ಲ. ಅದೇ ನಾವು ವುಡ್ ಹ್ಯಾವ್ ನೋಡಿದಾಗ ಐ ವುಡ್ ಹ್ಯಾವ್ ಅಟೆಂಡೆಡ್ ದ ಸೆಮಿನಾರ್ ಬಟ್ ಐ ಗಾಟ್ ಸ್ಟಕ್ ಇನ್ ಟ್ರಾಫಿಕ್. ಅಂದರೆ ನನಗೆ ಮಾಡಬೇಕು ಅಂತ ಅನ್ನಿಸ್ತು, ಬಟ್ ಅದರ ಸಾಧ್ಯತೆಗಳನ್ನು ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ ನಾವು ಪಾಸಿಬಿಲಿಟಿ ಕಡಿಮೆ ಇದೆ ಇಲ್ಲ ಕಂಪ್ಲೀಟ್ಲಿ ಝೀರೋ ಇದೆ ಅನ್ಬೇಕಾದ್ರೆ ನಾವು ವುಡ್ ಹ್ಯಾವ್ನ ಯೂಸ್ ಮಾಡ್ತೀವಿ. ಹೋಪ್ ನಿಮಗೆ ಕುಡ್ ಹ್ಯಾವ್ ಮತ್ತು ವುಡ್ ಹ್ಯಾವ್ನ ನಡುವೆ ಇರುವ ಡಿಫ್ರೆನ್ಸ್ ಅರ್ಥ ಆಗಿದೆ ಅಂತ. ಈ ರೀತಿ ಸಿಂಪಲ್ ಆಗಿ ಇಂಗ್ಲೀಷ್ ಕಲಿಬೇಕಾ? ಹಾಗಿದ್ರೆ ಇಂಗ್ಲೀಷ್ ಪಾರ್ಟ್ನರ್ ಕನ್ನಡ ಪೇಜ್ನ ಫಾಲೋ ಮಾಡಿ, ಹಾಗೆ ನಮ್ಮ ಕಮ್ಯುನಿಟಿಗೆ ಜಾಯ್ನ್ ಆಗೋದನ್ನ ಮರಿಬೇಡಿ.